ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 37 ಆಫ್ 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಬೆಳಗ್ಗೆ ಎದ್ದು ಎಂಟಿ ಸ್ಟಮಕಲ್ಲಿ ವೆಯ್ಟ್ ಚೆಕ್ ಮಾಡಿಕೊಂಡೆ 72.05 kgs ಇದೆ ಇವತ್ತು. ಸೊ ಫೈನಲಿ 72 ಇಂದ 71 ಹೋಗೋ ಟೈಮ್ ಅಂತು ಅಂದ್ಕೊಂಡಿದ್ದೀನಿ. ಸೊ ಮಗನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರೋಣ ಅಂತ ಕರ್ಕೊಂಡು ಹೋದೆ. ಸೊ ನನ್ನ ಮಗ ಹೋಗೋದು ಲಿಟಲ್ ಬಿ ಸ್ಕೂಲ್ಗೆ. ಸೊ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸು, ಪ್ರಾಬ್ಲಿ ಒಂದು 10 minutes ಆಗುತ್ತೆ ಮನೆಯಿಂದ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ಸೋಪ್ಡ್ ಓಟ್ಸ್ ವಿತ್ ಫ್ರೂಟ್ಸು. ಸೊ ರಾತ್ರಿ ನೆನೆಸಿಟ್ಟಿದೆ ಓಟ್ಸ್ ಬೆಳಗ್ಗೆ ಬೇಕು ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ಆ್ಯಪಲ್ಲು ಮತ್ತು ಹನಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸೂಪರಾಗಿತ್ತು ತಿನ್ನೋಕ್ಕೆ. ಸೊ ನಮ್ಮ ಬಾಯ್ಸ್ಗೆ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಆಲ್ಮೋಸ್ಟ್ 2 weeks ಆಯಿತು. ಅದಾದಮೇಲೆ ಮತ್ತೆ ನಾನು ಸ್ನಾನ ಮಾಡಿಸಿರಲಿಲ್ಲ. ಸೊ ಇವತ್ತೊಂದು ಒಳ್ಳೆ ಸ್ನಾನ ಮಾಡಿಸೋಣ ಅಂತೇಳಿ ಇಬ್ಬರಿಗೂ ನೀಟಾಗಿ ಸ್ನಾನ ಮಾಡಿಸಿದೆ. ಸೊ ನಮ್ಮ ಸಿರಿ ಏನು ಗಲಾಟೆ ಮಾಡಲ್ಲ ಸ್ನಾನ ಮಾಡಿಸೋವಾಗ, ಬಟ್ ಸ್ನೂಪಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಾನೆ. ಸೊ ಅದಾದಮೇಲೆ ಹೇರ್ ಡ್ರೈಯರ್ ತೊಗೊಂಡು ನೀಟಾಗಿ ಕೂದಲೆಲ್ಲ ಒಂದು ಸ್ವಲ್ಪ ಆರಿಸಿದೆ. ಸೊ ಮಜಾ ಮಾಡ್ಕೊಂಡಿದ್ವು ನಮ್ಮ ಬಾಯ್ಸು. ಸೊ ಮಧ್ಯಾಹ್ನ ಲಂಚ್ಗೆ ರೈಸು, ಸಾಂಬಾರು, ಫಿಶ್, ಒಂದು ಸ್ವಲ್ಪ ಪಲ್ಯ, ಅದರ ಜೊತೆಗೆ ವೆಜಿಟೇಬಲ್ಸಲ್ಲಿ ಸೌತೆಕಾಯಿ, ಈರುಳ್ಳಿ ಅಷ್ಟೇ. ಸೊ ಈವ್ನಿಂಗ್ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕೆ ಲೈಕ್ ಹತ್ರ ಹೋಗೋಕ್ಕಾಗಿಲ್ಲ. ಸೊ ವರ್ಕ್ ಬ್ಯುಸಿ. ಸೊ ಮನೆಯಲ್ಲೇ ಒಂದು 1 hour ಎಕ್ಸಸೈಸ್ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಫುಲ್ ಬಾಡಿ ವಾರ್ಮಪ್, ಅದಾದಮೇಲೆ ಸ್ಟ್ರೆಚಿಂಗ್ ಮಾಡಿದೆ. ಅದಾದಮೇಲೆ 1000 ಸ್ಕಿಪ್ಪಿಂಗ್ಸ್ ಮಾಡಿದೆ. ಸೊ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತು. ಅದಾದಮೇಲೆ ಒಂದು 50 ಪುಷಪ್ಸ್ ಮಾಡಿ ನನ್ನ ಡೇ ಮುಗಿಸಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.